ಜೈ ದೊಡ್ಡಪ್ಪ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು? ತುಂಬಾ ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಚೀಟಿ ಮಾಡ್ತಾರೆ ಗೊತ್ತಾ? ಕೈಂಡ್ ಆಫ್ ಅದೇ ರೀತಿನೇ ಇದು ವರ್ಕ್ ಆಗೋದು. ಆ ಚೀಟಿ ಮಾಡೋರು ದುಡ್ಡನ್ನ ಎಲ್ಲಿ ತಗೊಂಡು ಹೇಗೆ ರೊಟೇಟ್ ಮಾಡ್ತಾರೆ? ಮ್ಯೂಚುವಲ್ ಫಂಡ್ಸ್ ಏನ್ ಮಾಡ್ತವೆ ಅಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನಗಳಿಂದ ದುಡ್ಡು ಕಲೆಕ್ಟ್ ಮಾಡ್ತಾರಲ್ಲ, ಮ್ಯೂಚುವಲ್ ಫಂಡ್ಸ್ಗೆ ಇನ್ವೆಸ್ಟ್ ಮಾಡಿದ್ದು ಕಸ್ಟಮರ್ಸ್, ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ಬೈ ಮಾಡ್ತಾರೆ. ಅವ್ರ ಹತ್ರ ಫೈನಾನ್ಷಿಯಲ್ ಅನಾಲಿಸ್ಟ್ಸ್ ಅಂತ ಇರ್ತಾರೆ. ಅವ್ರುಗಳು ಕಂಪ್ನಿಗಳ ಬಗ್ಗೆ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಹೇಗೆ ವರ್ಕ್ ಮಾಡ್ತಾ ಇದೆ ಕಂಪ್ನಿಗಳು, ಬಿಸ್ನೆಸ್ ಹೇಗೆ ಬರ್ತಾ ಇದೆ, ಈ ಕಂಪ್ನಿಗಳದು ಪೇಮೆಂಟ್ಸ್ ಬರ್ತಾ ಇದೆಯಾ ವೆಂಡರ್ಸ್ ಇಂದ, ಯಾವ ಕ್ಯಾಟಗರಿಯಲ್ಲಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದೆ, ಗ್ರೋತ್ ಹೇಗಿದೆ ಈ ಕಂಪನಿದು ಸೆಕ್ಟರ್, ಪ್ರಾಫಿಟ್ ಮಾರ್ಜಿನ್ ಹೇಗಿದೆ, ಇದನ್ನೆಲ್ಲ ವಿಷಯ ತಿಳ್ಕೊಂಡು ಆಕ್ಟಿವ್ ಇನ್ವೆಸ್ಟಿಂಗ್ ಮಾಡ್ತಾ ಇರ್ತಾರೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಮ್ಯೂಚುವಲ್ ಫಂಡ್ಸ್. ನೀವು ಕೇಳ್ಬೋದು, ನಾನು ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶೇರ್ಸ್ನೇ ಬೈ ಮಾಡ್ಬೋದಲ್ಲ, ಮ್ಯೂಚುವಲ್ ಫಂಡ್ಸ್ ನ ಮುಖಾಂತರ ಏನಕ್ಕೆ ಹೋಗ್ಲಿ, ಸುತ್ತಿ ಬಳಸ್ಬೋದು ಅಂತ ಕೇಳ್ಬೋದು ನೀವು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. 1996 ರೆಸೆಷನ್ ಇತ್ತು, 2000 ರೆಸೆಷನ್ ಇತ್ತು, 2004 ರೆಸೆಷನ್, 2008 ಗ್ಲೋಬಲ್ ರೆಸೆಷನ್, 2012-13 ರೆಸೆಷನ್, 2017-18 ರೆಸೆಷನ್, 2020 ಪ್ಯಾಂಡಮಿಕ್. ಇವಾಗ 9 ತಿಂಗಳಿಂದ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತು. ನೀವು ಶೇರ್ಸ್ ಪರ್ಚೇಸ್ ಮಾಡಿ 20%, 30%, 50% ಎಲ್ಲ ಸ್ಟಾಕ್ಸ್ ಬಿದ್ದೋಗುತ್ತೆ. ಅವಾಗ ಏನ್ ಮಾಡ್ತೀರಾ? ಬೈ ಬೈ ಮಾಡೋದಿಲ್ಲ. ಅವಾಗ ಪ್ಯಾನಿಕ್ ಆಗ್ಬಿಟ್ಟು ಸೇಲ್ ಮಾಡ್ತೀರಾ, ಲಾಸ್ ಮಾಡ್ಕೊಳ್ತಾ ಇರ್ತೀರಾ. ಪ್ರತಿ 4 ವರ್ಷ ರಿಸೆಷನ್ ಬರ್ತಾನೆ ಇರುತ್ತೆ, ದುಡ್ಡು ಕಳ್ಕೊಳ್ತಾನೆ ಇರ್ತೀರಾ. ಅದೇ ಮ್ಯೂಚುವಲ್ ಫಂಡ್ಸ್ ಮುಖಾಂತರ ಹೋಯ್ತು ಅಂದ್ರೆ, ನೀವು ನನ್ನ ಹತ್ರ ಎಷ್ಟೊಂದು ಮ್ಯೂಚುವಲ್ ಫಂಡ್ಸ್ ಕಂಪನಿಗಳಿವೆ. ಅವರು 15 ವರ್ಷ, 20 ವರ್ಷದಿಂದ ಮೋರ್ ದ್ಯಾನ್ 15%, 20% ಎವ್ರಿ ಸಿಂಗಲ್ ಇಯರ್ ಮನಿ ನಿಮ್ದು ಇನ್ವೆಸ್ಟ್ಮೆಂಟ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದು ಬಿಗ್ಗೆಸ್ಟ್ ಅಡ್ವಾಂಟೇಜ್. ಏನು ಮಾರ್ಕೆಟ್ ಫಾಲ್ ಆಗುತ್ತಲ್ಲ, ಆ ಡೌನ್ವರ್ಡ್ ಇಂದ ಸೇಫ್ ಮಾಡುತ್ತೆ ಮ್ಯೂಚುವಲ್ ಫಂಡ್ಸ್ ನಿಮ್ಗೆ. ಗ್ರೋತ್ ಆಗ್ಬೇಕಾದ್ರೆ ಆ ಗ್ರೋತ್ ಸಿಗುತ್ತೆ ನಿಮ್ಗೆ. ಕನ್ಸಿಸ್ಟೆಂಟ್ ಆಗಿ 20 ವರ್ಷ ಕನ್ಸಿಸ್ಟೆಂಟ್ ಆಗಿ ನೀವು 20% ನಿಮ್ ಮನಿ ಬೆಳೆಸ್ಕೊಂಡು ಹೋಗಿದ್ರಿ, ಆ ಮನಿ ವಿಡ್ರಾ ಮಾಡ್ಲಿಲ್ಲ ಲಾಭ ಅಂದ್ರೆ ಎಷ್ಟು ಸಾರ್ತಿ ಕಾಂಪೌಂಡ್ ಆಗುತ್ತೆ ಗೊತ್ತಾ? ಫಂಡ್ಸ್ ಬಗ್ಗೆ ಆಗ್ಲಿ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆನೇ ಆಗ್ಲಿ, ಫೈನಾನ್ಸ್ ಬಗ್ಗೆ ಆಗ್ಲಿ, ಇದ್ರ ಬಗ್ಗೆ ಎಲ್ಲ ವಿಷಯ ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನೊಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಮ್ಯೂಚುವಲ್ ಫಂಡ್ಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನನಗೆ ಕಾಲ್ ಮಾಡಿ. ನನ್ನ ಫೋನ್ ನಂಬರ್ 897-1493-897. ಧನ್ಯವಾದಗಳು. ದುಡ್ಡೇ ದೊಡ್ಡಪ್ಪ.